ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಆರಾಮಿದೆ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ನಿಮ್ಗೆ ಧನುಷ್ ಅವರು ಎಷ್ಟು ವರ್ಷಗಳಿಂದ ಪರಿಚಯ, ಹಾಗೇನೆ ಹೆಂಗ್ ಪರಿಚಯ ಅಂತ? ಕಳೆದ 8 ವರ್ಷದಿಂದ ಜಿಮ್ಮಲ್ಲೇ ಪರಿಚಯ ನಮಗೆ. ವರ್ಕೌಟ್ ಮಾಡ್ಬೇಕಾದ್ರೆ ಹಿಂಗೆ ಪರಿಚಯ ಆಗಿದ್ದು. ಅವರೇ ನಮಗೆ ಮೋಟಿವೇಶನು, ಇನ್ಸ್ಪಿರೇಷನು. ಏನಕ್ಕೆ ಅಂದರೆ ಹುಷಾರಿಲ್ಲ ಅಂದು ಬಂದು ಮಾಡ್ತಾರೆ. ಇವತ್ತು ನೋಡಿ ನಮ್ಮ ಕಣ್ಣುನು ಹುಷಾರಿಲ್ಲ, ರೆಡ್ ಐ ಆಗಿದೆ. ಅದು ಮಾತಾಡಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವರು ಹೇಳಿರ್ತಾರೆ ಅಂದ್ಬಿಟ್ಟು ಒಂದೇ ಕಾರಣಕ್ಕೆ ಇವತ್ತು ಬಂದು ವರ್ಕೌಟ್ ಮಾಡ್ತಾ ಇದ್ದೀವಿ ನಾವು. ಆ, ಇಷ್ಟ ಹೇಳಕ್ ಖುಷಿ ಪಡ್ತೀವಿ ಸರ್. ಹೆಂಗ್ ಆಡ್ತಿದಾರೆ? ಬಿಗ್ ಬಾಸ್ ನೋಡ್ತಿದಾರಾ? ಧನುಷ್ ಅವರ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ? ಫಿನಾಲೆ ವೀಕ್ಗೆ ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿರುವಂತವ್ರು ಧನುಷ್ ಅವರು. ಸೊ ಅವರ ಒಂದು ಸಾಧನೆಗೆ ಏನ್ ಹೇಳ್ತೀರಾ ಅಂತ? ಸರ್ ಖುಷಿ ಆಗುತ್ತೆ. ಕಷ್ಟ ಬಿದ್ದಿದ್ದಾನೆ ತುಂಬಾನೇ. ಕಳೆದ 8 ವರ್ಷದಿಂದ ನೋಡ್ತಾ ಇದ್ದೀರಿ. ತುಂಬಾನೇ ಕಷ್ಟ ಬಿದ್ದು ಇವತ್ತು ಆ ಪೊಸಿಷನ್ಗೆ ಬರಬೇಕು ಅಂದ್ರೆ ತಮಾಷೆ ಆಟನೇ ಅಲ್ಲ. ಪ್ಲಸ್ ಎಲ್ಲಾರನ್ನೂ ಗುದ್ದಾಡಿ ಹೊಡೆದಾಡಿ ಹೋಗಿರೋದು, ಫಸ್ಟ್ ಫೈನಲಿಸ್ಟ್ ಆಗಿರೋದು. ಅದಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ವರ್ಕೌಟ್ ಮಾಡಿದ್ದಕ್ಕೂ ಅದೇ ಸಾರ್ಥಕ, ಇನ್ನೇನು ಬರೋದಿಲ್ಲ ಸರ್. ಅದೇ ತುಂಬಾ ಖುಷಿ ಆಗುತ್ತೆ. ಅವ್ನು ಇವತ್ತು ಅಲ್ಲಿ ಫಸ್ಟ್ ಫೈನಲಿಸ್ಟ್ ಆಗಿರೋದು, ಸೇಫ್ ಅಲ್ಲಿ ಇದ್ದಾನೆ. ತುಂಬಾ ಖುಷಿ ಆಗುತ್ತೆ ಸರ್. ಈಗ ಬಿಗ್ ಬಾಸ್ ವಿನ್ನಿಂಗ್ ಮೂಮೆಂಟ್ಸ್ ಧನುಷ್ ಅವರಲ್ಲಿ ನೋಡೋದಕ್ಕೆ ಎಷ್ಟು ವೇಟ್ ಮಾಡ್ತಿದ್ದೀರಾ ಅಂತ? ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀರಿ ಸರ್. ಯಾವತ್ ಬರುತ್ತೆ ಸಂಡೇ ಸಂಡೇ ಅಂತ ಕಾಯ್ತಾ ಇದ್ದೀರಿ ಎಲ್ಲಾರು. ಅದನ್ನ ಒಳ್ಳೆ ಹಬ್ಬ ತರ ಸೆಲೆಬ್ರೇಟ್, ವಿಜಯೋತ್ಸವ ತರ ಸೆಲೆಬ್ರೇಟ್ ಮಾಡ್ತೀರಿ ಸರ್. ಅವನು ಇಷ್ಟು ಮಟ್ಟಿಗೆ ಬಂದಿರೋದಂದ್ರೆ ನಮ್ಗೆ ಅದೇ ಖುಷಿ. ಇನ್ನೊಂದೇ ಒಂದು ಸ್ಟೆಪ್ ಇದೆ, ಆ ಸ್ಟೆಪ್ ಇಟ್ಬಿಟ್ರೆ ನಮ್ಗೆ ಇನ್ನು ವಿಜಯೋತ್ಸವನೇ ಸರ್. ಊರಲ್ಲೂ ವಿಜಯೋತ್ಸವ ಮಾಡ್ತೀರಿ ಖಂಡಿತ. ನಾವು ಅವ್ರ ಅಭಿಮಾನಿಗಳು ಸುಮಾರು ಜನ ಈಗ ಅನ್ನದಾನ ಅದು ಇದು ಅಂತೆಲ್ಲ ಫ್ರೂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಇನ್ನೂ ಅವನು ಮಾಡ್ಕೊಂಡ್ ಬಂದಿರೋದ್ನೇ ಅವನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ನಾವು ಫ್ರೆಂಡ್ಸ್ ಆಗಿ ಸುಮಾರು ಕಡೆ ಮಾಡಿದಿರಿ. ಅದೇ ಧನುಷ್ ಹೆಂಗೆ ಅಂದ್ರೆ ಒಂದ್ ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದ್ ಕೈಯಲ್ಲಿ ಗೊತ್ತಾಗಬಾರ್ದು ಅಂದ್ಬಿಟ್ಟು ಯಾವ್ದನ್ನು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇದುವರೆಗೂ ಒಂದನ್ನು ಪೋಸ್ಟ್ ಮಾಡಿಲ್ಲ ಅವನು ಮಾಡಿರೋದ್ನ. ಹಿಂಗೆ ಮುಂದಕ್ಕೆ ಬೆಳೀಲಿ ಸರ್, ತುಂಬಾ ಜನಕ್ಕೆ ಸಹಾಯ ಮಾಡ್ಲಿ. ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸ್ತೀರಾ? ಆಲ್ ದ ಬೆಸ್ಟ್ ಧನು, ಬೇಗ ಗೆದ್ಬಾ, ಒಟ್ಟಿಗೆ ವರ್ಕೌಟ್ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಹಂಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈಗ ಧನುಷ್ ಅವರು ನಿಮ್ಗೆ ಎಷ್ಟು ವರ್ಷಗಳಿಂದ ಪರಿಚಯ ಅಂತ? ನನಗೆ ಒಂದು 7-8 ವರ್ಷದಿಂದ ಪರಿಚಯ. ನಾವು ಜೊತೆಯಲ್ಲ ಜಿಮ್ಮು ವರ್ಕೌಟ್ ಎಲ್ಲ ಮಾಡ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿ ಅವ್ರು ಇದು ಮಾಡ್ತಾರೆ. ಸೊ ತುಂಬ ಖುಷಿ ಆಯ್ತು ಅವ್ರು ಬಿಗ್ ಬಾಸ್ಗೆ ಹೋಗಿ. ಏನಾದರೂ ಮಾತಾಡಕ್ಕೆ ಬರ್ತಿಲ್ಲ ಪಾಪ ನಿಮ್ಗೆ. ಬಿಕಾಸ್ ಯಾಕಂತಂದ್ರೆ ಆ ಮೂಮೆಂಟ್ಸ್ ನ, ಫ್ರೆಂಡ್ಶಿಪ್ ಅನ್ನುವಂಥದ್ದು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ, ಸೊ ಹಾಗಾಗಿ. ಸೊ ಅವ್ರು ಆಟ ಆಡ್ತಾ ಇರೋದು, ಅವ್ರ ಒಳಗಡೆ ಎಲ್ಲ ಚೆನ್ನಾಗಿರೋದು ತುಂಬ ಖುಷಿ ಆಗ್ತಾ ಇದೆ. ಅವ್ರು ಆಡೋ ಇದೆಲ್ಲ ನೋಡಿದ್ರೆ ಫೈನಲಿಸ್ಟಲ್ಲೇ ಅವ್ರು ಗೆಲ್ತಾರೆ, ಅದು ಖುಷಿ ಇದೆ. ಗೆದ್ಬಾ ಧನು ಅಂತೇಳಿ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾವ ಟಾಸ್ಕ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಬಿಕಾಸ್ ಯಾಕಂದ್ರೆ ಟಾಸ್ಕ್ ಮಾಸ್ಟರ್ ಅನ್ನೋ ಬಿರುದಂತೂ ಪಡ್ಕೊಂಡಿದ್ರಲ್ಲ. ಲಾಸ್ಟ್ ಟಾಸ್ಕ್ ಮಾಡಿದ್ರಲ್ಲ, ತುಂಬ ಸಖತ್ತಾಗಿ ಮಾಡೋದು ಮಾತ್ರ. ತುಂಬ ಖುಷಿ ಆಯ್ತು. ಅದೆಲ್ಲ ಮನೆಯಲ್ಲೆಲ್ಲ ಖುಷಿ ಆಗ್ಬಿಟ್ರು. ಈ ಥರ ಯಾರೂ ಇಲ್ಲ ಬಿಡಿ ಬಿಗ್ ಬಾಸಲ್ಲೇ, ಆ ಥರ ಒಂದು ಚೆನ್ನಾಗಿ ಇದು ಮಾಡೋರು. ತುಂಬ ಖುಷಿ ಆಯ್ತದು ನೋಡಿ. ಸೊ ಫಿಸಿಕಲಿ ಫಿಟ್ ಅವ್ರೆ. ಸೊ ಇಲ್ಲಿ ಹೆಂಗಿದ್ದ ಬಿಗ್ ಬಾಸಲ್ಲಿ ಹಂಗೇ ಇದ್ದಾರೆ ಅವರು. ತುಂಬಾ ಖುಷಿ ಆಗುತ್ತೆ ಅವ್ರನ್ನು. ಅಂದರೆ ಅವ್ರು ಆಡ್ತಾ ಇದ್ರೆ ನಮ್ಮ ಇಡೀ ಫ್ಯಾಮಿಲಿ ಇಲ್ಲಿ ಊರಲ್ಲಿ ಒಂದು 150 ಮನೆ ಇದೆ, 150 ಮನೆಯೂ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ. ಸೊ ಆ ರೀತಿ ಬಿಗ್ ಬಾಸಲ್ಲೇ ಅವರು ಒಳ್ಳೆ ರೀತಿಯಲ್ಲಿ ಇರೋದಿರ್ಬೋದು, ಒಳ್ಳೆ ಗೇಮ್ ಆಡೋದಿರ್ಬೋದು, ಅವ್ರ ಆಟ ತುಂಬ ಖುಷಿ ಆಗ್ತಾ ಇದೆ. ಬಿಗ್ ಬಾಸ್ಗೆ ಒಂಥರ ಅಂದರೆ ಈ ವೇದಿಕೆ ಒಳ್ಳೆಯವ್ರಿಗೆ ಸೂಕ್ತವಾಗಿ ಒಂದು ಒಳ್ಳೆ ಜಾಗ ಕೊಟ್ಟವ್ರೆ ಅನ್ನೋದು ಒಂದು ತುಂಬ ಖುಷಿ ಇದೆ. ಅಂದ್ರೆ ಈಗ ಏನ್ ಚೇಂಜಸ್ ಅಂತ ಏನಾದ್ರು ಅನಿಸ್ತಿದ್ಯಾ? ಬಿಕಾಸ್ ಯಾಕಂತಂದ್ರೆ 100 ದಿನಗಳ ಒಂದು ಸುದೀರ್ಘ ಬಿಗ್ ಬಾಸ್ ಆಟದಲ್ಲಿ ಏನಾದ್ರೂ ಧನುಷ್ ಅವ್ರ ಕಡೆಯಿಂದ ಏನೋ ಚೇಂಜಸ್ ಆಯ್ತಾ ಅಥವಾ ಇಲ್ವಾ, ಹಂಗೆ ಇದಾರ ಅಂತ? ಚೇಂಜಸ್ ಅಂತ ಏನಿಲ್ಲ. ಅವ್ರ ಇಲ್ಲ ಹೊರಗಡೆ ಹೆಂಗಿದ್ರ ಒಳಗಡೆನೂ ಹಂಗೆ ಇದ್ದಾರೆ. ಸೊ ಮುಂದೆ ಇನ್ ನೆಕ್ಸ್ಟ್ ಏನಂದ್ರೆ ಅವ್ರು ಹೊರಗಡೆ ಬಂದ್ರೆ ಒಂದು ಒಳ್ಳೊಳ್ಳೆ ಮೂವಿ ಮಾಡ್ಬೋದು. ಆ ಲೆವೆಲ್ಗೆ ಅವ್ರು ಫಿಸಿಕಲ್ ಫಿಟ್ ಅವ್ರೆ. ಸೊ ತುಂಬ ಚೆನ್ನಾಗಿ ಏನು ಮಾತಾಡಬೇಕು, ಹೆಂಗಿರಬೇಕು, ಸೊ ಪ್ರತಿಯೊಂದು ತುಂಬ ಖುಷಿ ಇದೆ ನೋಡೋಕ್ಕೆ. ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸ್ತೀರಾ? ಅವರು ಹೊರಗಡೆ ಬಂದು ಒಳ್ಳೆ ಒಂದು ಮೂವಿ ಮಾಡಲಿ, ಅದೇ ಖುಷಿ ನಮಗೆ. ಅವ್ರು ಬಂದರೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅವ್ನು ಗೆದ್ದು ಬಂದೇ ಬರ್ತಾರೆ ಅಂತ ಒಂದು ಖುಷಿ ಇದೆ. ಹಾಯ್ ಧನುಷ್, ತುಂಬಾ ಚೆನ್ನಾಗಿ ಆಡ್ತಿದ್ಯಾ. ಹಿಂಗೆ ಆಡು. ಟಾಸ್ಕ್ ಮಾಸ್ಟರ್ ಅಂತ ಹೆಸರು ತಗೊಂಡಿದ್ಯಾ. ಎಲ್ಲರಿಗೂ ಖುಷಿಯಾಗಿದೆ. ನೀನ್ ಆಡ್ತಾರ ಆಟ, ನಿನ್ ವ್ಯಕ್ತಿತ್ವದ ಆಟನೇ ಆಡ್ತಾ ಇದ್ಯಾ. ಎಲ್ಲೂ ಕೂಡ ಒಂದು ಕೆಟ್ಟ ಹೆಸರು ತಗೊಂಡಿಲ್ಲ. ಎಲ್ಲಾರ ಹತ್ರ ಒಳ್ಳೆನಂತಾನೆ ಅನ್ಸ್ಕೊಂಡಿದ್ಯಾ. ಈವನ್ ಕಿಚ್ಚನ ಚಪ್ಪಾಳಿ ಕೂಡ ತಗೊಂಡಿದ್ಯಾ. ಅದು ತುಂಬಾನೇ ಖುಷಿ ಆಯ್ತು. ನೀನು ಇಲ್ಲಿಂದ ಹೋಗ್ಬೇಕಾದ್ರೆ ಹೇಳ್ಬಿಟ್ಟೆ ಹೋಗಿದ್ದೆ, ನಾನು ವಿನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಕಿಚ್ಚನ ಚಪ್ಪಾಳೆ ಒಂದ್ ಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದೆ. ಅದೇ ರೀತಿ ನೀನು ಡೇ 1 ಇಂದ ಹೆಂಗ್ ಆಡ್ತಾ ಇದೆಯೋ ಇವತ್ತವರೆಗೂ ಕೂಡ ಹಂಗೆ ಇದೆಯಾ. ಯಾರ ಹತ್ರನೂ ನೀನು ವ್ಯಕ್ತಿತ್ವ ಚೇಂಜ್ ಆಗಿದೆ ಅಥವಾ ನಿನ್ ಮೇಲೆ ನೆಗೆಟಿವ್ ಬರ್ತಾ ಇದೆ ಅಂತ ಯಾರು ಇಲ್ಲಿ ತನಕ ಹೇಳಿಲ್ಲ. ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ಯಾ.
ನಮ್ ಸಪೋರ್ಟ್ ನಿನ್ ಜೊತೆ ಯಾವಾಗ್ಲೂ ಇರುತ್ತೆ. ನಾವೆಲ್ಲ ಜಿಮ್ ಮೆಂಬರ್ಸ್ ಎಲ್ಲ ಸೇರ್ಕೊಂಡಿದೀವಿ, ಎಲ್ಲ ಸೇರಿ ವರ್ಕೌಟ್ ಮಾಡ್ತಾ ಇದೀವಿ. ನಾವೆಲ್ಲ ಆಚೆ ಸೇರಿಸಿ ನಿಂಗೆ ವೋಟ್ ಮಾಡ್ತಾ ಇದೀವಿ. ಎಲ್ಲಾರು ಕೂಡ ನಮ್ ಕೇಳಿರೋರು, ಆಚೆ ಇರೋರು ಎಲ್ಲರೂ ವೋಟ್ ಮಾಡ್ತಾ ಇದಾರೆ ನಿನ್ಗೋಸ್ಕರ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಚೆನ್ನಾಗ್ ಆಡ್ತಾ ಇದ್ಯಾ. ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಧನುಷ್. ಆಲ್ ದ ಬೆಸ್ಟ್ ಧನುಷ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.